ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ ದಿ ಡೆವಿಲ್. ಎರಡನೇ ದಿನಕ್ಕೆ ಸಿನಿಮಾ ಕಲೆಕ್ಷನ್ ಎಷ್ಟು ಗೊತ್ತಾ? ಜೈಲ್ನಲ್ಲಿರೋ ನಟ ದರ್ಶನ್ ರನ್ನ ಗೆಲ್ಲಿಸಿದ ಫ್ಯಾನ್ಸ್. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನ್ ಬರ್ತಿದ್ದೀನಿ ಚಿನ್ನ. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಜೈಲ್ನಲ್ಲಿರೋ ನಟ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಎಷ್ಟೋ ಜನ ಏನೇನೋ ಲೆಕ್ಕ ಹಾಕಿದ್ರು. ಅದೆಲ್ಲವನ್ನ ಸಿನಿಮಾ ಉಲ್ಟಾ ಹೊಡೆದಿದೆ. ದಚ್ಚು ಹೊಸ ರೆಕಾರ್ಡ್ ಅನ್ನ ಬರೆದಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ರಿಲೀಸ್ ಆದ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ದಿ ಡೆವಿಲ್ ಸ್ಯಾಂಡಲ್ವುಡ್ ನಲ್ಲಿ ಅಬ್ಬರಿಸ್ತಾ ಇದೆ. 2 ದಿನಗಳಲ್ಲಿ ಡೆವಿಲ್ ಸಿನಿಮಾ ಗಳಿಸಿದ ಕಲೆಕ್ಷನ್ ಕೇಳಿ ಕೆಲವರು ಶಾಕ್ ಆದ್ರೆ, ಸಿನಿಮಾ ಸಕ್ಸಸ್ ಅನ್ನ ಕಂಡು ಊರ್ಕೊಳ್ಳೋರು ಊರ್ಕೊಳ್ತಿದ್ದಾರೆ. ಹೌದು, 3 ದಿನಗಳಿಂದ ದಿ ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಅಲ್ಲದೆ ಇಂದು ಹಾಗೂ ನಾಳೆ ವೀಕೆಂಡ್ ಇರೋದ್ರಿಂದ ಮತ್ತಷ್ಟು ಕಲೆಕ್ಷನ್ ಆಗುವ ನಿರೀಕ್ಷೆ ಇದೆ. ಅಲ್ಲದೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದ್ದು, ದಾಸನ ಕಟ್ಟಾಭಿಮಾನಿಗಳು ಸಿನಿಮಾವನ್ನ ಪದೇ ಪದೇ ವೀಕ್ಷಣೆ ಮಾಡ್ತಿದ್ದಾರೆ. ಮೊದಲ ದಿನದ ದಿ ಡೆವಿಲ್ ಸಿನಿಮಾ 13.5 ಕೋಟಿ ರೂಪಾಯಿ ಕಲೆಕ್ಷನ್ ಗಳಿಸಿದ್ರೆ, ಎರಡನೇ ದಿನ 5 ರಿಂದ 6 ಕೋಟಿ ಕಲೆಕ್ಷನ್ ಅನ್ನ ಗಳಿಸಿದ್ದು, ಸಿನಿಮಾ ರಿಲೀಸ್ ಆಗಿ 2 ದಿನಕ್ಕೆ ಸರಿಸುಮಾರು 17 ಕೋಟಿ ಕಲೆಕ್ಷನ್ ಗಳಿಸಿದೆ ಎಂದು ಚಿತ್ರತಂಡ ಸ್ಪಷ್ಟಪಡಿಸಿದೆ. ಇನ್ನು ಇಂದು ಮತ್ತು ನಾಳೆ ವೀಕೆಂಡ್ ಇರೋದ್ರಿಂದ ಅಭಿಮಾನಿಗಳು ಸಿನಿಮಾ ವೀಕ್ಷಣೆಗೆ ಕಾತುರರಾಗಿದ್ದು, ಮತ್ತಷ್ಟು ಕಲೆಕ್ಷನ್ ಗಳಿಸಿ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುವ ನಿರೀಕ್ಷೆ ಇದೆ ಎಂದು ಡೆವಿಲ್ ಸಿನಿಮಾ ತಂಡ ಹೇಳ್ತಾ ಇದೆ. ಇನ್ನು ದರ್ಶನ್ ಅವರು ಜೈಲ್ನಲ್ಲಿರೋದ್ರಿಂದ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸೋ ಜವಾಬ್ದಾರಿ ದಚ್ಚು ಅಭಿಮಾನಿಗಳ ಮೇಲಿದೆ. ಹೀಗಾಗಿ ಅಭಿಮಾನಿಗಳು ಸಿನಿಮಾವನ್ನ ಪ್ರಚಾರ ಮಾಡ್ತಿದ್ದಾರೆ. ಅಲ್ಲದೆ ಅಭಿಮಾನಿಗಳು ಸಿನಿಮಾವನ್ನ ಪದೇ ಪದೇ ವೀಕ್ಷಣೆ ಮಾಡ್ತಿದ್ದಾರೆ ಎಂದು ಡೆವಿಲ್ ಸಿನಿಮಾದ ನಿರ್ದೇಶಕ ಮಿಲನ ಪ್ರಕಾಶ್ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನ್ ಬರ್ತಿದ್ದೀನಿ ಚಿನ್ನ. ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಬಳಿಕ ದಿ ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸ್ತಾ ಇದ್ದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ನಟ ಜೈಲಿನಲ್ಲಿದ್ರೂ ಸಿನಿಮಾವನ್ನ ಅಭಿಮಾನಿಗಳು ಗೆಲ್ಲಿಸ್ತಾ ಇರೋದು ಮತ್ತೊಂದು ವಿಶೇಷವಾಗಿದ್ದು, ಈ ಯಶಸ್ಸು ನಟ ದರ್ಶನ್ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನ ಸೃಷ್ಟಿ ಮಾಡಲಿದ್ಯಾ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.